ಸರ್ ಇವ್ರು ಬೈ ಎಲೆಕ್ಷನ್ ವಿತಿನ್ ಟೈಮ್ ಲಿಮಿಟ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂತಾರೆ. ವಿತಿನ್ 2-3 ಮಂತ್ಸ್ ಅಲ್ಲಿ ಇವರಿಗೆ ಇರೋ ಕಂಪ್ಲೀಟ್ ಎಂಟೈರ್ ಅಧಿಕಾರಿಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, MLA ಇರ್ಬೋದು, ಎಲ್ಲರೂ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದು ಇದು ಎಲೆಕ್ಷನ್ಸ್ ಇದು ಮಾಡ್ತಾರೆ, ಪ್ರೋಸೆಸ್ ಕಂಟಿನ್ಯೂ ಮಾಡ್ಕೊಂತಾರೆ. ಇವತ್ತು ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಇತ್ತು ಒಂದು ಟೈಮ್ ಊಟಕ್ಕೆ ಸರ್ ಇವ್ರು ಹೇಳ್ದಾಗೆಲ್ಲ, ನಾನೇ ಇವರು ಹೋಗಿ ಸರ್ಕಾರಕ್ಕೆ ಮೀಟ್ ಮಾಡಿದಾಗೆಲ್ಲ 2 ತಿಂಗಳಲ್ಲಿ ಮಾಡ್ತೀನಿ, 1 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿರ್ತಾರೆ. ನಾನು ಅದೇ ಸ್ಟೇಟ್ಮೆಂಟ್ಸ್ ಬಂದು ಸ್ಟೂಡೆಂಟ್ಸ್ ಹೇಳಿರ್ತೀನಿ. ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಸರ್, ಬೇರೆ ಕೆಲಸ ಮಾಡೋದು ಬಿಟ್ಟು ನಾನು ಮತ್ತೆ 2 ತಿಂಗಳು ಸಾಲ 10,000 20,000 ಸಾಲ ಇಸ್ಕೊಂಡು ಮತ್ತೆ ಓದ್ತಾ ಇದ್ದೀನಿ, ಮತ್ತೆ 2-3 ತಿಂಗಳಲ್ಲಿ ಆಗ್ತಾ ಇದೆ ಅಂತ ನಿಮ್ಮ ಮಾತು ಕೇಳ್ಕೊಂಡು ನಾನು ಓದ್ತಾ ಇದ್ದೀನಿ ಸರ್. ಮತ್ತೆ ಈ ತರ ಇವರು ಸ್ಟೇಟ್ಮೆಂಟ್ಸ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇದನ್ನ ಹಿಂಗೆ ಬಿಡಬೇಡಿ ಸರ್ ಅಂತ ಹೇಳ್ತಿದ್ದಾರೆ. ನಾನು ಸರ್ ಇದೇ ತಿಂಗಳು ಅಂದ್ರೆ ಮೇ 20ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ವಿ. ಶ್ರೀನಗರದಿಂದ DC ಕಚೇರಿ ತನಕ ಪಾದಯಾತ್ರೆ ಬಂದು DC ಕಚೇರಿ ಮುಂದೆ 100 ಜನ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಈ ಕ್ಷಣದಿಂದ ನಾನು ಹೇಳ್ತೀನಿ ಸರ್, ಇವತ್ತು ನಾನು ನಿರ್ಧಾರ ಮಾಡಿದ್ದೀನಿ, ನಾನೊಬ್ಬನೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ DC ಕಚೇರಿ ಮುಂದೆ ನಾನು ಇವಾಗ್ಲಿಂದಾನೇ ಅನಿರ್ದಿಷ್ಟಾವಧಿ ಮಾಡ್ತೀನಿ ಸರ್. ನಿಮ್ಮೆಲ್ಲ ಸಪೋರ್ಟ್ ಬೇಕು, ಎಲ್ಲ ವಿದ್ಯಾರ್ಥಿಗಳ ಸಪೋರ್ಟ್ ಬೇಕು. ಸರ್ಕಾರ GB ಎಲೆಕ್ಷನ್ ಇನ್ನು 2-3 ದಿನ ಏನು ಅನೌನ್ಸ್ ಮಾಡ್ತಾರೆ ಕೋಡ್ ಆಫ್ ಕಂಡಕ್ಟ್, ಅದಕ್ಕೆ ಮುಂಚೆ ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ ಅನೌನ್ಸ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಅನಿರ್ದಿಷ್ಟಾವಧಿ ಸತ್ಯಾಗ್ರಹನ ಕೈ ಬಿಡಲ್ಲ ಸರ್. ಯಾಕೆಂತಂದ್ರೆ 1 ದಿನ ಆಗಿರ್ಬೋದು, 2 ದಿನ ಆಗಿರ್ಬೋದು, ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಬೆಂಗಳೂರು, ಮೈಸೂರು, ಹಾಸನ್ನು, ಮತ್ತೆ ಶಿವಮೊಗ್ಗ, ಕಲಬುರಗಿ, ಬಿಜಾಪುರ, ಧಾರವಾಡ, ಬೆಳಗಾವಿ ಕಂಟಿನ್ಯೂಸ್ ಆಗಿ ಓಡಾಡಿ ಪ್ರತಿ ತಿಂಗಳಲ್ಲಿ 20 ದಿನ ಬರೀ ಓಡಾಡೋದು ಮತ್ತೆ ಪ್ರತಿಭಟನೆ ಮಾಡೋದು ಇದೇ ಆಗ್ಬಿಟ್ಟಿದೆ ಸರ್. ಇದು ಇಲ್ಲಿ ಕೊನೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ನೆಗ್ಲಿಜೆನ್ಸಿ ತಗೊಂಡ್ಬಾರ್ದು. ವಿದ್ಯಾರ್ಥಿಗಳ ಪರವಾಗಿ ತುಂಬಾ ಗಂಭೀರವಾಗಿ ತಗೊಂಡು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್. ನಾವು ಈಗಲೇ DC ಕಚೇರಿ ಮುಂದೆ ಅಲ್ಲೇ ಅನಿರ್ದಿಷ್ಟಾವಧಿ ಕೂತ್ಕೊಂತೀನಿ ಸರ್. ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಯಾರ ವಿದ್ಯಾರ್ಥಿಗಳಿಗೂ ನಾನು ಮನವಿ ಮಾಡ್ಕೊತೀನಿ, ಯಾವ ವಿದ್ಯಾರ್ಥಿಗಳು ಬರೋಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನಾವು ಮಾಡ್ತಾ ಇರೋದು ಗಾಂಧಿ ತತ್ವನ ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಒಬ್ಬನೇ ಕೂತ್ಕೊಂತೀನಿ. ಇವತ್ತು ಪೊಲೀಸ್ ಇಲಾಖೆ ಇವತ್ತು ಪ್ರತಿಯೊಂದು ಹೋರಾಟಕ್ಕೂ ಪರ್ಮಿಷನ್ಸ್ ಕೊಡಲ್ಲ. ಪ್ರತಿ ಹೋರಾಟದಲ್ಲೂ ಅತಿಕ್ರಾಂತ ಕೆಲಸ ಮಾಡುತ್ತೆ. ನಾವು ಕೋರ್ಟ್ ಮುಖಾಂತರ ಹೋಗಿ ಬರಬೇಕು, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕು, ಮತ್ತೆ ಕೋರ್ಟ್ ಮುಖಾಂತರ ಪ್ರೊಟೆಸ್ಟ್ ತರಬೇಕು, ಪ್ರೊಟೆಸ್ಟ್ ಪರ್ಮಿಷನ್ ತಗೊಂಡ್ಬರ್ಬೇಕು. ಇವತ್ತು ಫಂಡಮೆಂಟಲ್ ರೈಟ್ಸ್, ರೈಟ್ ಟು ಪ್ರೊಟೆಸ್ಟ್, ರೈಟ್ ಟು ಪೀಸ್ಫುಲ್ ಅಸೆಂಬಲ್ ಅನ್ನೋದು ಫಂಡಮೆಂಟಲ್ ರೈಟ್ಸ್. ಇವತ್ತು ಫಂಡಮೆಂಟಲ್ ರೈಟ್ಸ್ನೇ ಕಿತ್ಕೊಂತ ಇದ್ದಾರೆ. ಇವತ್ತು ಅಂದ್ರೆ ರೈಟ್ ಟು ಬ್ರೀತ್ ಅನ್ನೋದಿದೆ, ಅದನ್ನು ಇವತ್ತು ಪೊಲೀಸ್ ಅವ್ರನ್ನ ಮತ್ತೆ ಸರ್ಕಾರನ ಕೇಳ್ಬಿಟ್ಟು ನಾವು ಉಸಿರಾಡುವಂತ ಪರಿಸ್ಥಿತಿ ಬರುತ್ತೆ. ಇವತ್ತು ಆ ಪರಿಸ್ಥಿತಿ ಇವತ್ತು ಸರ್ಕಾರ ತಗೊಂಡ್ಬಂದಿದೆ ಸರ್. ಇವತ್ತು ಸರ್ಕಾರ ಅತಿಕ್ರಾಂತ ಕೆಲಸ ಮಾಡ್ತಿದೆ. ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ನಮಗೆ ಒಂದು ಭದ್ರತೆ ಕೊಡಕ್ಕಾಗುತ್ತಾ, ಇಲ್ಲ ನಿಮ್ಮಿಂದ ಸುರಕ್ಷತೆ ಕೊಡಕ್ಕಾಗುತ್ತಾ? ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. 2ನೇದು, ಸರ್ಕಾರಕ್ಕೆ ನೇಮಕಾತಿ ಮಾಡಕ್ಕಾಗಲ್ವಾ? ಎಲ್ಲ ಕ್ಯಾಬಿನೆಟ್ ಸಚಿವರು ನೀವೆಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ದಿನಕ್ಕೊಂದೊಂದು ನೆಪ ಹೇಳ್ಕೊಂತ ಬರ್ತಾರೆ ಸರ್ ಇವರು. ದಿನಕ್ಕೊಂದೊಂದು ನೆಪ ಹೇಳ್ಕೊಂಡ್ ಬರ್ತಾರೆ. ಒಂದು ಒಳ ಮೀಸಲಾತಿ ಅಂತಾರೆ, ಒಂದು ಸ್ಪೋರ್ಟ್ಸ್ ಕೋಟಾ ರಿಸರ್ವೇಶನ್ ಅಂತ ಹೇಳ್ತಾರೆ, ಇನ್ನೊಂದು ಆರ್ಮಿ ಕೋಟಾ ರಿಸರ್ವೇಶನ್ಸ್ ಇಶ್ಯೂಸ್ ಇದೆ ಅಂತ ಹೇಳ್ತಾರೆ, ಒಂದು ವುಮೆನ್ ರಿಸರ್ವೇಶನ್ ಅಂತಾರೆ, ಒಂದು ಟ್ರಾನ್ಸ್ಜೆಂಡರ್ ಇಶ್ಯೂಸ್ ಅಂತ ಹೇಳ್ತಾರೆ. ಪ್ರತಿ ಒಂದು ಸತಿನೂ ಇವರು ಬರೀ ಸಮಸ್ಯೆಗಳನ್ನು ಪ್ರತಿ ಒಂದು ಕ್ಯಾಬಿನೆಟ್ ಅಲ್ಲಿ 2 ಅವರ್ ಚರ್ಚೆ ಮಾಡೋದು, ಆರಾಮಾಗಿ ಎಂಜಾಯ್ ಮಾಡೋದು, ಮತ್ತೆ ಮುಂದಕ್ಕೆ ಹಾಕೊಂತ ಹೋಗೋದು. ಬರೀ ಇದೇ ಆಗ್ತಿದೆ ಸರ್. ಲಾಸ್ಟ್ 1 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಸೆಪ್ಟೆಂಬರ್ ಇಂದ ನಾವು ಕಂಟಿನ್ಯೂಸ್ ಹೋರಾಟ ಮಾಡ್ತಿದೀವಿ. ಅವಾಗ ಇಲ್ದಿದ್ದು ಇವಾಗ ಇಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ. ಇವ್ರು ಬೇಕು ಅಂತಾನೆ ಡಿಲೇ ಮಾಡ್ಕೊಂತ ಹೋಗ್ತಿದ್ದಾರೆ ಸರ್. ಇವತ್ತು GB ಎಲೆಕ್ಷನ್ ಬರ್ತಾ ಇದೆ. ಇವ್ರಿಗೆ ಒಂದ್ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇಲ್ವಾ? ಎಲೆಕ್ಷನ್ ಕೊಡೋ ಇಂಪಾರ್ಟೆನ್ಸ್, ರೆಕ್ರೂಟ್ಮೆಂಟ್ ಕೊಡ್ಬೇಕಾಗಿತ್ತು. ಇವತ್ತು ಕೊಡ್ತಾ ಇಲ್ಲ ಇವ್ರ ಸರ್ಕಾರ. ಇವತ್ತು ನೀವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಬಿಡಲ್ಲ. ನಾವು ಸರ್ ಒಂದು ಅನಿರ್ದಿಷ್ಟಾವಧಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಮಗೆ ಈಗಿದ್ದೀಗಲೇ ಹೋಗ್ತಾ ಇದೀವಿ ಸರ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ.